UMPs ಸರ್, ಚುಕ್ಕೆ ಗುರುತಿನ ಪ್ರಶ್ನೆ 289 ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳುತ್ತೆ. ನಮ್ಮ ಸಭಾಪತಿಗಳು ಉತ್ತರ ಒದಗಿಸಲಾಗಿದೆ. ಮುಖ್ಯಮಂತ್ರಿಗಳು ಬಂದರೆ ಆವಾಗೇ ಮಾತಾಡೋಣ ಅಂತಿದ್ದೀನಿ ಸರ್. ಈಗ ಕೇಳಿರಿ, ಉತ್ತರ ಹೇಳಾಕತ್ತಾರೆ. ಅಲ್ಲ, ಉತ್ತರ ಹೇಳಿದ್ದಾರೆ, ಅದಕ್ಕೆ ನಾವು ಚರ್ಚೆ ಮಾಡಬೇಕು. ಕ್ವಶನ್ ಅವರ್ಸ್ ಇದು. ಹೌದು ಸರ್. ಮುಖ್ಯಮಂತ್ರಿ ಬಂದ ನೆಕ್ಸ್ಟ್ ವೀಕ್ ಹಾಕಕ್ಕೆ ಬರಂಗಿಲ್ಲ. ಅಲ್ಲ, ಇವತ್ತು ಬರೋದಿಲ್ವಾ? ಬರೋದಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಾಕತ್ತಾರೆ. ಮುಖ್ಯಮಂತ್ರಿ ಬರೋದಿಲ್ಲ ಅನ್ನೋದಕ್ಕೆ ಅವ್ರು ಉತ್ತರ ಹೇಳಾಕತ್ತಾರೆ. ಸರಿ ಸರ್. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವಾಗ ಜಾಸ್ತಿ ಆಗಿದೆ ಅಂತ ಕೇಳಿದ್ದೀನಿ, ಉತ್ತರ ಕೊಟ್ಟಿದ್ದಾರೆ ನನಗೆ. ಅದೇ ಥರ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಎಷ್ಟು ಇದೆ ಅಂತಲೂ ಕೊಟ್ಟಿದ್ದಾರೆ. ಆಮೇಲೆ ನಾವು ಜಾಸ್ತಿ ಮಾಡಿರೋದಕ್ಕೆ ಒಂದು 3,000 ಕೋಟಿ ನಮಗೆ ಆದಾಯ ಬರ್ತದೆ ಅಂತ ಹೇಳಿದ್ದಾರೆ. ಆದರೆ ಹಿಂದೆ UPA ಸರ್ಕಾರ ಇದ್ದಾಗ $140 ಇಂಪೋರ್ಟ್ ಮಾಡಿ 60 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇತ್ತು. ಈಗ ಅದರಿಗಿಂತ ಕಡಿಮೆ, ಸ್ವಲ್ಪ ಕಾಲದಲ್ಲಿ $45 ಇತ್ತು, ಈಗ $60-70 ಇದೆ. ಯಾಕಿಷ್ಟು ತಾರತಮ್ಯ ಅಂತೇಳಿ ನಾನು ಮುಖ್ಯಮಂತ್ರಿಗಳ ಪರವಾಗಿ ಉತ್ತರಿಸಬೇಕು ಅಂತ ಕೇಳ್ತೀನಿ ಸರ್. ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಡಾಲರ್ಲಿಂದ ರೇಟ್ ಹೆಚ್ಚು ಮಾಡಬೇಕು, ಕಡಿಮೆ ಮಾಡಬೇಕು, ಯಾವ ರೀತಿ ಫಿಕ್ಸ್ ಮಾಡಬೇಕು ಎಂಬುದು ಕೇಂದ್ರ ಸರ್ಕಾರದವರು ಮಾಡುವಂಥದ್ದು. ಈಗ ಇರುವಂಥ ಸಿಸ್ಟಮ್ನಲ್ಲಿ ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ರೇಟ್ನಲ್ಲಿ ಈಗ ನಮ್ಮ ರಾಜ್ಯಗಳಲ್ಲಿ ಟ್ರಾನ್ಸ್ಪೋರ್ಟು ಮತ್ತು ಸೆಸ್ಸು ಎಲ್ಲ ಸೇರಿಸಿ ಇವತ್ತು ಈ ರೀತಿ ಕೊಡ್ತಾ ಇದ್ದಾರೆ. ಸೊ ಈಗ ಹಿಂದಕ್ಕೆ ನಾವು ಒಂದು 5/1/2019 ನಮ್ಮ ಸ್ಟೇಟ್ನಲ್ಲಿ ಕರ್ನಾಟಕದಲ್ಲಿ ಒಂದು ಸಲ ಇದೇ ರೀತಿಯಾದಂಥ ರೇಟು ಬ್ಯಾಂಗ್ಳೂರು, ಹೊಸೂರು, ಕಾಸರಗೋಡು, ಅನಂತಪುರ, ಮಹಾರಾಷ್ಟ್ರದಲ್ಲಿ ಏನೇನು ರೇಟ್ಸ್ ಇದ್ವು ಆ ರೇಟು ಸಂಬಂಧಪಟ್ಟಿರ್ತಕ್ಕಂಥ ಯಾವ ರೀತಿಯಾಗಿ ಹೆಚ್ಚು ಮಾಡಿದ್ರಂತ ಸಹಿತ ನಮ್ಮ ಹತ್ರ ಡಿಫರೆನ್ಸಸ್ ಇದೆ. ಬಟ್ ಈಗ ಡಾಲರ್ ಬಗ್ಗೆ ಮಾತಾಡಬೇಕಾದ್ರೆ ಕೇಂದ್ರ ಸರ್ಕಾರದವರು ನಿರ್ಧಾರ ಕೈಗೊಂಡು ಕೇಂದ್ರ ಸರ್ಕಾರ ನಿರ್ಧಾರ ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರಗಳಿದ್ದಾಗ 800 ರೂಪಾಯಿ ಇದ್ದಂಥ ಸೆಸ್ಸು ಈಗ 34 ರೂಪಾಯಿ ಆಗಿದೆ. 28ರಿಂದ 29 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರಗಳು ಅವಳನ್ನ ಯಾಕೆ ಕೇಳೋದಿಲ್ಲ? 30 ರೂಪಾಯಿ ಜಾಸ್ತಿ, 1 ಲೀಟರ್ ಜಾಸ್ತಿ ಮಾಡಿದಾಗ ಯಾರೂ ಮಾತಾಡಲ್ಲ. 3 ರೂಪಾಯಿ ಆದ್ರೆ ಕೇಳೋದಕ್ಕೆ ಜನ ಬರ್ತಾರೆ. ನೀವು ಯಾಕೆ ಕೇಂದ್ರ ಸರ್ಕಾರದ ಹತ್ರ 30 ರೂಪಾಯಿ ಜಾಸ್ತಿ ಆದಾಗ ನಮಗೂ 15 ರೂಪಾಯಿ ಕೊಡಿ ಅಂತ ಕೇಳಲ್ಲ? ಇಲ್ಲ, ಏನೋ ರೇಟ್ ಜಾಸ್ತಿ ಆಗಿ ಅದಕ್ಕೆ ಪ್ರಮಾಣವಾಗಿ ಜಾಸ್ತಿ ಮಾಡಿದ್ರು ಪರವಾಗಿಲ್ಲ. ರೇಟ್ ಕಡಿಮೆ ಇದ್ದಾಗ ರೇಟ್ ಜಾಸ್ತಿ ತಗೊಳ್ಳೋದು ಯಾವ ಧರ್ಮ? ಕೇಂದ್ರ ಸರ್ಕಾರ ಇದೆ, ಫೆಡರಲ್ ಸಿಸ್ಟಮ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೇಳಬಾರ್ದು ಅಂತೇನೂ ಇಲ್ವಲ್ಲ. ತಾವೆಲ್ಲ ಒಂದು ಮನವಿ, ಎಲ್ಲ ರಾಜ್ಯ ಸರ್ಕಾರಗಳು ಸೇರಿಕೊಂಡು ಏನೋ ಒಂದು ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಈ ರೇಟ್ ಇಳಿಸಿ ಅಂತ ಕೇಳಬೇಕಲ್ಲ. ಇದನ್ನು ಸರ್ಕಾರ ಮಾಡಬೇಕು. ಜನರ ಮೇಲೆ ಬರೆ ಆಗ್ತಾ ಇದ್ರೆ ಹೇಗೆ? ಬರೀ ಬೆಲೆ ಏರಿಕೆ ಇದರಿಂದಾನೇ ಆಗ್ತದೆ. ನಾವು 3 ರೂಪಾಯಿ ಮಾಡಿದ್ರೆ ಊರೆಲ್ಲ ತಿರುಗ್ತಾರೆ. 30 ರೂಪಾಯಿ ಮಾಡಿದವ್ರನ್ನ ಕೇಳೋದೇ ಇಲ್ಲ ಸರ್ಕಾರ. ಯಾಕೆ ನೀವೆಲ್ಲ ಒಂದು ಡೆಲಿಗೇಷನ್ ತಗೊಂಡು ಸರ್ವಪಕ್ಷ ಸಭೆ ಕರ್ಕೊಂಡು ಹೋಗ್ಬಾರ್ದು ಅಂತ ನಾವು ಕೇಳ್ತೀವಿ. ಈಗಾಗಲೇ ಸದಸ್ಯ ಸೂಚಿಸಿದಂತೆ ಈಗ ಅನೇಕ ಬಾರಿ ಮಾಧ್ಯಮಗಳ ಮುಖಾಂತರ ನಾವು ನೋಡಿದ್ವಿ, ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಈ ಗಮನಕ್ಕೆ ತಂದಿದೆ ಮತ್ತು ಪಾರ್ಲಿಮೆಂಟ್ನಲ್ಲಿ ಸಹಿತ ಈ ವಿಷಯಗಳು ಚರ್ಚೆ ಆಗಿದೆ. ಆದರೂ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಸ್ಪಂದಿಸಿಲ್ಲ. ತಾವು ಹೇಳ್ತಾ ಇದ್ರಿ ಇದನ್ನ ಸರ್ಕಾರ, ರಾಜ್ಯ ಸರ್ಕಾರ ಮಾತಾಡಬಾರ್ದು. ಭಾರತಿ ಅಲ್ಲ, ಏನ್ರಿ ಕ್ವಶನ್ ಅವರ್ಸ್ ಇದು? ಅಧ್ಯಕ್ಷರೇ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸೋದು, ಕೇಂದ್ರ ಸರ್ಕಾರದ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಏರಿಕೆ ಇರೋದು ಅದು ಡಾಲರ್ಸ್ ವಿರೋಧ ಪಕ್ಷ ನಾಯಕರು ದೇಶದಲ್ಲ ಇಡೀ ಜಗತ್ತಿನ ಡಾಲರ್ಸ್ ಮೇಲೆ ಅದು ಬೆಲೆ ಫಿಕ್ಸ್ ಆಗ್ತದೆ. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ 30 ರೂಪಾಯಿ ಏರಿಸಿದೆ, ನಾವು 2 ರೂಪಾಯಿ ಏರಿಸಿದೀವಿ, ಏನಿದ್ರ ಅರ್ಥ? ಇದು ಮಾತಾಡಿದ್ರೆ ರಾಜ್ಯದ ತೆರಿಗೆ ಎಷ್ಟು? ರಾಜ್ಯದ ತೆರಿಗೆ ಎಷ್ಟು? ಈಗ 145 ಮನಮೋಹನ್ ಸಿಂಗ್ ಇದ್ದಾಗ ತಗೊಂಡ್ಬಂದು ನಿಮ್ಗೆ 60 ರೂಪಾಯಿ ಕೊಡ್ತಾ ಇದ್ವಿ. ಏನಕ್ಕೆ ಇಷ್ಟು ದುಡ್ಡು? 30 ರೂಪಾಯಿ 1 ಲೀಟರ್ಗೆ. ನಾವ್ 8 ರೂಪಾಯಿ ಯಾವ ರಾಜ್ಯದ ಸಮಸ್ಯೆ ಅಲ್ಲ, ದೇಶದ ಸಮಸ್ಯೆ ಅದು ಡಾಲರ್. ಕೇಳಬಾರ್ದ? ಏನ್ ಪರಿಸ್ಥಿತಿ ಬಂತು ಸರ್ ನಮ್ಗೆ? ಸಭಾಪತಿಗಳು ಈಗ ಸದಸ್ಯರಿಗೆ ನಾವು ಸಭಾಪತಿಗೆ ರಾಜ್ಯದ ಜನ ನೋಡಿ ಫಸ್ಟ್ ಸದಸ್ಯರಿಗೆ ಉತ್ತರ ಕೊಡ್ತಾ ಇದ್ವಿ. ಈ ಡಾಲರ್ಸ್ ವಿಷಯದಲ್ಲಿ ರೇಟ್ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು, ಸೆಸ್ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಅನೇಕ ರಾಜ್ಯಗಳು
ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡಿದೆ. ನಮ್ಮ ಸರ್ಕಾರ ಸಹಿತ ಈ ವಿಷಯದ ಬಗ್ಗೆ ಅನೇಕ ಬಾರಿ ಮುಖ್ಯಮಂತ್ರಿಗಳು ನಮ್ಮ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸೊ ಅದು ಏನೇ ನಿರ್ಧಾರ ಆಗಬೇಕಾದ್ರೆ ಕೇಂದ್ರ ಸರ್ಕಾರ ನಿರ್ಧಾರ ಸಾರ್ವಜನಿಕವಾಗಿ ಪಾಪ ವೆಂಕಟೇಶ್ವರ್ ಬಹಳ ಕಾಳಜಿ ವಹಿಸಿ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಅದು ಸರಿಯಾದ ಉತ್ತರ ಉತ್ತರ ಸರಿಯಾಗಿ ಕೊಟ್ಟಿದ್ವಿ ಸ್ವಾಮಿ, ಉತ್ತರ ಸರಿಯಾಗಿ ಕೊಟ್ಟಿವಿ. ಅವ್ರು ಕೇಳಿರ್ತಕ್ಕಂಥ ಉತ್ತರ ಅದೇ ಉತ್ತರ. ನೀವು ಪ್ರಶ್ನೆಗೆ ತಕ್ಕಂತೆ ಉತ್ತರ ಕೊಡಿ. ರವಿ ಏನಮ್ಮ ಬಾರ್ತಿ ನೀನು